ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್. ನಾನು ಶ್ವೇತಾ ಆಚಾರ್ಯ. ಸೋಮನಹಳ್ಳಿಯತ್ತ ಮಾಜಿ ಸಿಎಂ ಎಸ್.ಎಂ. ಕೃಷ್ಣ ಅವರ ಪಾರ್ಥಿವ ಸದಾಶಿವನಗರದ ಅವರ ನಿವಾಸದಿಂದ ಹೊರಟಂತಹ ಪಾರ್ಥಿವ ಈಗ ಕೆಲವೇ ಹೊತ್ತಲ್ಲಿ ಸೋಮನಹಳ್ಳಿ ತಲುಪುತ್ತೆ. ಈಗ ರಾಮನಗರದಲ್ಲಿ ಎಸ್.ಎಂ. ಕೃಷ್ಣಗೆ ಅಂತಿಮ ನಮನ ಸಲ್ಲಿಕೆ ಆಗ್ತಾ ಇದೆ. ದೃಶ್ಯಗಳಲ್ಲಿ ನೋಡ್ತಾ ಇದ್ದೀವಿ. ತೆರೆದ ವಾಹನದಲ್ಲಿ ಎಸ್.ಎಂ. ಕೃಷ್ಣ ಅಂತಿಮ ಯಾತ್ರೆ, ದಾರಿಯುದ್ದಕ್ಕೂ ಕೈಯಲ್ಲಿ ಹೂವನ್ನ ಹಿಡಿದು ಅಂತಿಮ ನಮನವನ್ನ ಸಲ್ಲಿಸಿದ್ರು ಜನ. ಈಗ ರಾಮನಗರದಲ್ಲಿದೆ. ರಾಮನಗರದ ಲೈವ್ ದೃಶ್ಯಗಳನ್ನ ನೋಡ್ತಾ ಇದ್ದೀವಿ. ದಾರಿಯುದ್ದಕ್ಕೂ ಎಸ್.ಎಂ. ಕೃಷ್ಣಗೆ ಕಂಬನಿ ಮಿಡಿತಾ ಇದ್ದಾರೆ ಜನ. ಮಧ್ಯಾಹ್ನ 3 ಗಂಟೆ ತನಕ ಅಂತಿಮ ದರ್ಶನಕ್ಕೆ ಅವಕಾಶ ಇದೆ. ಇನ್ನೇನು ಕೆಲವೇ ಹೊತ್ತಲ್ಲಿ ಸೋಮನಹಳ್ಳಿಯಲ್ಲಿ ಮಾಜಿ ಸಿಎಂ ಎಸ್.ಎಂ. ಕೃಷ್ಣ ಅವರ ಪಾರ್ಥಿವ ಇರುತ್ತೆ. ಈಗ ರಾಮನಗರದಲ್ಲಿ ಲೈವ್ ದೃಶ್ಯಗಳನ್ನ ನೋಡ್ತಾ ಇದ್ದೀವಿ. ಎಸ್.ಎಂ. ಕೃಷ್ಣಗೆ ಅಂತಿಮ ನಮನವನ್ನ ಸಲ್ಲಿಸಲಾಗ್ತಾ ಇದೆ. ಸಾಕಷ್ಟು ಜನ ಸೇರಿದ್ದಾರೆ. ದಾರಿಯುದ್ದಕ್ಕೂ ಇದೇ ದೃಶ್ಯಗಳು ಕಂಡು ಬಂತು. ತೆರೆದ ವಾಹನದಲ್ಲಿ ಎಸ್.ಎಂ. ಕೃಷ್ಣ ಅಂತಿಮ ಯಾತ್ರೆ ಸದಾಶಿವನಗರದಿಂದ ರಾಮನಗರದ ತನಕ ಇದೇ ದೃಶ್ಯಗಳು ರಸ್ತೆಯುದ್ದಕ್ಕೂ ಕಾಣಿಸಿತ್ತು. ತಮ್ಮ ನೆಚ್ಚಿನ ನಾಯಕನಿಗೆ ವಿದಾಯವನ್ನ ಹೇಳಿದ್ರು. ಕಂಬನಿ ಮಿಡಿತಾ ಇದ್ದಾರೆ ಜನ. ಕೈಯಲ್ಲಿ ಹೂವನ್ನ ಹಿಡಿದು ಪುಷ್ಪವನ್ನ ಎರಚುತ್ತಾ ಇದ್ರು. ಆ ಮೂಲಕ ತಮ್ಮ ನಾಯಕನನ್ನ ಬೀಳ್ಕು. ದೃಶ್ಯಗಳಲ್ಲಿ ನೋಡ್ತಾ ಇದ್ರಿ. ರಾಮನಗರದ ದೃಶ್ಯ ಇದು. ರಾಮನಗರದಲ್ಲಿ ಎಸ್.ಎಂ. ಕೃಷ್ಣ ಅವರ ಪಾರ್ಥಿವ ಅಲ್ಲಲ್ಲಿ ಒಂದು 5 ನಿಮಿಷಗಳ ಕಾಲ ನಿಲ್ಲಿಸಲಾಗ್ತಾ ಇದೆ. ಕೆಂಗೇರಿ, ಬಿಡದಿ, ರಾಮನಗರ ಹೀಗೆ ಆಯಾ ಪಾಯಿಂಟ್ಗಳಲ್ಲಿ ಜನ ಬಂದು ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿದ್ದಾರೆ. ಅಂತಿಮ ದರ್ಶನವನ್ನ ಪಡೆದರು. ಪುಷ್ಪ ನಮನವನ್ನ ಸಲ್ಲಿಸಿದರು. ರಾಮನಗರದಲ್ಲೂ ಕೂಡ ಕೆಲವು ನಿಮಿಷಗಳ ಕಾಲ ಎಸ್.ಎಂ. ಕೃಷ್ಣ ಪಾರ್ಥಿವ ಹೊತ್ತಂತಹ ವಾಹನ ನಿಂತಿತ್ತು. ಜನ ಬಂದು ಅಂತಿಮ ದರ್ಶನವನ್ನ ಪಡೆದರು. ದಾರಿಯುದ್ದಕ್ಕೂ ಎಸ್.ಎಂ. ಕೃಷ್ಣಗೆ ಕಂಬನಿ ಮಿಡಿದ್ರು ಜನ. ಇನ್ನೇನು ಸ್ವಲ್ಪ ಹೊತ್ತಲ್ಲಿ ಸೋಮನಹಳ್ಳಿ ತಲುಪುತ್ತೆ. ಅಲ್ಲಿ ಮಧ್ಯಾಹ್ನ 3 ಗಂಟೆ ತನಕ ಅಂತಿಮ ದರ್ಶನಕ್ಕೆ ಅವಕಾಶ ಇದೆ. ಸಕಲ ಸರ್ಕಾರಿ ಗೌರವಗಳೊಂದಿಗೆ 3 ಗಂಟೆ ನಂತರ ಅಂತ್ಯಕ್ರಿಯೆ ನಡೆಸಲಾಗುತ್ತೆ. ವಿಧಿವಿಧಾನಗಳ ಆರಂಭ ಆಗುತ್ತೆ 3 ಗಂಟೆ ನಂತರ. ಮತ್ತೊಂದು ದೃಶ್ಯಗಳಲ್ಲೂ ಕೂಡ ನೀವು ನೋಡ್ತಾ ಇದ್ದೀರಿ. ಅಂತ್ಯಕ್ರಿಯೆ ನಡೆಯುವಂತಹ ಜಾಗದಲ್ಲಿ ಯಾವ ರೀತಿ ಸಿದ್ಧತೆಗಳಾಗಿದೆ, ಪೊಲೀಸ್ ಭದ್ರತೆ, ಆಸನದ ವ್ಯವಸ್ಥೆ, ಅಂತ್ಯ ಸಂಸ್ಕಾರಕ್ಕೆ ಏನೆಲ್ಲ ಸಿದ್ಧತೆಗಳಾಗಬೇಕೋ ಆ ಎಲ್ಲ ತಯಾರಿ ಸಹ ನಡೀತಾ ಇದೆ. ಒಕ್ಕಲಿಗ ಸಂಪ್ರದಾಯದಂತೆ ಎಸ್.ಎಂ. ಕೃಷ್ಣ ಅಂತ್ಯ ಸಂಸ್ಕಾರ ನೆರವೇರುತ್ತೆ. ಭಾನುಪ್ರಕಾಶ್ ಶರ್ಮಾ ನೇತೃತ್ವದಲ್ಲಿ ಅಂತ್ಯಕ್ರಿಯೆ ನಡೆಯಿತು. 1 ಗಂಟೆಗಳ ಕಾಲ ಅಂತಿಮ ವಿಧಿವಿಧಾನ ನಡೆಸಲಾಗುತ್ತೆ. ಅಂತ್ಯಕ್ರಿಯೆಯ ವಿಧಿವಿಧಾನ ಏನಿದೆ ಅದು 3 ಗಂಟೆ ನಂತರ ಆರಂಭ ಆಗುತ್ತೆ. ಸುಮಾರು 1 ತಾಸಿರುತ್ತೆ ಅಂತಿಮ ವಿಧಿವಿಧಾನ. ಒಕ್ಕಲಿಗ ಸಂಪ್ರದಾಯದಂತೆ ಭಾನುಪ್ರಕಾಶ್ ಶರ್ಮಾ ಅವರ ನೇತೃತ್ವದಲ್ಲಿ ಅಂತ್ಯ ಸಂಸ್ಕಾರ ನೆರವೇರುತ್ತೆ. ಎಸ್.ಎಂ. ಕೃಷ್ಣ ಚಿತೆಗೆ ಗಂಧದ ತುಂಡುಗಳನ್ನ ಸಮರ್ಪಣೆ ಮಾಡಲಾಗಿದೆ. ಪಂಚಗವ್ಯದ ಮೂಲಕ ಅಂತ್ಯಕ್ರಿಯೆಯ ಸ್ಥಳವನ್ನ ಶುದ್ಧಿ ಮಾಡಲಾಗಿದೆ. ವಿಧಿವಿಧಾನ ಆರಂಭ ಆದ ನಂತರ ಎಲ್ಲ ಕ್ರಮಗಳು ಕೂಡ ನಡೆಯುತ್ತೆ. ಸರ್ವ ಪ್ರಾಯಶ್ಚಿತ್ತಾದಿ ಕರ್ಮ ಕಾರ್ಯ, ಗೋದಾನ, ಸಾಲಿಗ್ರಾಮ, ಗಂಧದಾನ, ಮನೆಯವರಿಂದ ಪ್ರಾರ್ಥನೆ ನೆರವೇರುತ್ತೆ. ಎಸ್.ಎಂ. ಕೃಷ್ಣ ಅವರ ಚಿತೆಗೆ ಅವರ ಮೊಮ್ಮಗ ಅಮರ್ತ್ಯ ಹೆಗಡೆ ಅಗ್ನಿ ಸ್ಪರ್ಶವನ್ನ ಮಾಡಲಿದ್ದಾರೆ. ಹುಟ್ಟೂರು ಸೋಮನಹಳ್ಳಿಯತ್ತ ಎಸ್.ಎಂ. ಕೃಷ್ಣ ಪಾರ್ಥಿವ ಸಾಗ್ತಾ ಇದೆ. ದಾರಿಯುದ್ದಕ್ಕೂ ಜನ ನಿಂತಿದ್ದಾರೆ. ತಮ್ಮ ನೆಚ್ಚಿನ ನಾಯಕನಿಗೆ ಅಂತಿಮ ವಿದಾಯವನ್ನ ಹೇಳಿದ್ರು. ಅಂತಿಮ ದರ್ಶನವನ್ನ ಪಡೆದ್ರು. ದೃಶ್ಯಗಳಲ್ಲಿ ನೋಡ್ತಾ ಇದ್ದಾರೆ. 3 ಗಂಟೆ ತನಕ ಅಂತಿಮ ದರ್ಶನಕ್ಕೆ ಅವಕಾಶ ಇದೆ ಸೋಮನಹಳ್ಳಿಯಲ್ಲಿ. ಅಂತಿಮ ದರ್ಶನದ ನಂತರ 3 ಗಂಟೆ ಮೇಲೆ ಅಂತ್ಯ ಸಂಸ್ಕಾರದ ವಿಧಿವಿಧಾನಗಳ ಆರಂಭ ಆಗುತ್ತೆ. ಸುಮಾರು 1 ತಾಸು ನಡೆಯುತ್ತೆ ಭಾನುಪ್ರಕಾಶ್ ಶರ್ಮಾ ನೇತೃತ್ವದಲ್ಲಿ. ಹುಟ್ಟೂರು ಸೋಮನಹಳ್ಳಿಯತ್ತ ಎಸ್.ಎಂ.ಕೆ ಅವರ ಪಾರ್ಥಿವ ಶರೀರ ಕೆಲವೇ ಕ್ಷಣಗಳಲ್ಲಿ ಬರ್ತಾ ಇದೆ. ಅಪ್ರತಿಮ ನಾಯಕನನ್ನ ಕಳ್ಕೊಂಡು ಹುಟ್ಟೂರು ಸೋಮನಹಳ್ಳಿಯಲ್ಲಿ ನೀರವ ಮೌನ ಆವರಿಸಿದರೆ ಅವರ ಕುಟುಂಬ ವರ್ಗದಲ್ಲೂ ಕೂಡ ಸಾಕಷ್ಟು ದುಃಖ ಕಾಣ್ತಾ ಇರ್ತಕ್ಕಂಥದ್ದು. ಇದೀಗ ನನ್ನ ಜೊತೆಗೆ ಮಾತನಾಡಲಿಕ್ಕೆ ಎಸ್.ಎಂ. ಕೃಷ್ಣ ಅವರ ತಮ್ಮನ ಮಗನಾದಂಥ ಗುರುಚರಣ್ ಅವರು ಇದ್ದಾರೆ. ಸರ್, ಭಾಳಷ್ಟು ಚಿಕ್ಕ ವಯಸ್ಸಿಂದ ಅವ್ರನ್ನ ನೋಡ್ಕೊಂಡ್ಬಂದಿರ್ತೀರಿ. ದೇಶದ ದೊಡ್ಡ ದೊಡ್ಡ ಉನ್ನತ ಹುದ್ದೆಗಳನ್ನು ಅಲಂಕರಿಸಿದ್ರು.
ಅಗ್ರಗಣ್ಯ ನಾಯಕರು ಎನಿಸ್ಕೊಂಡಿದ್ರು, ಇವತ್ತು ಅವರಿಲ್ಲ. ಏನು ಹೇಳೋಕ್ಕೆ ಇಷ್ಟಪಡ್ತೀವಿ? ಈಗ ಒಬ್ಬ ಮಗನಿಗೆ ತಂದೆನ ಕಳ್ಕೊಂಡಾಗ ಎಷ್ಟು ಬೇಜಾರಾಗುತ್ತೋ ಅಷ್ಟೇ ಬೇಜಾರಾಗಿದೆ. ಅದೇ ರೀತಿ ಇಡೀ ನಮ್ಮ ಮಂಡ್ಯ ಜಿಲ್ಲೆಗೆ, ಇಡೀ ನಮ್ಮ ರಾಜ್ಯಕ್ಕೆ, ಇಡೀ ನಮ್ಮ ರಾಷ್ಟ್ರಕ್ಕೆ ಖಂಡಿತ ಅವರು ರಾಜಕಾರಣಿಯಾಗಿರಲಿಲ್ಲ, ಒಬ್ಬರು ಸ್ಟೇಟ್ಸ್ಮನ್ ಆಗಿದ್ದರು. ಆದ್ದರಿಂದ ಖಂಡಿತವಾಗ್ಲೂ ನಮಗೆ ಇನ್ನೂ ಅವರು ಇವತ್ತು ನಮ್ಮ ಜೊತೆ ಇಲ್ಲ ಅನ್ನೋದನ್ನ ಡೈಜೆಸ್ಟ್ ಮಾಡ್ಕೊಳ್ಳೋಕ್ಕೆ ಇನ್ನೂ ನಮಗೆ ಟೈಮ್ ಬೇಕಾಗಿದೆ. ಅದೇ ರೀತಿ ಈಗ ರಿಯಾಲಿಟಿಗೆ ಬರಬೇಕಲ್ಲ. ಸೊ ಆದ್ದರಿಂದ ನಾವು ಇನ್ನೂ ಸಿಂಕ್ ಇನ್ ಆಗಿಲ್ಲ. ನಾವು ಒಬ್ಬ ಒಳ್ಳೆ ಸಜ್ಜನ, ಸರಳ ರಾಜಕಾರಣಿ ಹಾಗೂ ಒಬ್ಬ ಪ್ರೀತಿ ತಂದೆ ಯಾವ ರೀತಿ ಮಗನ್ನ ಪ್ರೀತಿ ಮಾಡ್ತಾಯಿದ್ರು ಅದೇ ರೀತಿ ಪ್ರೀತಿ ಮಾಡ್ತಾ ಇದ್ದಂಥ ತಂದೆಯನ್ನು ಕಳ್ಕೊಂಡಿರೋದ್ರಿಂದ ನಮಗೂ ಅಷ್ಟೇ ತುಂಬ ದುಃಖ ಆಗ್ತಾಯಿದೆ. ದೊಡ್ಡಪ್ಪನ ಜೊತೆಗೆ ಒಡನಾಟಗಳು ಬಾಲ್ಯದಿಂದ ಏನೆಲ್ಲ ನೆನೆಸ್ಕೊಳ್ತೀರಾ ಸರ್? ಏನೆಲ್ಲ ನೆನಪಾಗ್ತಾ ಇದೆ ಈ ಸಮಯದಲ್ಲಿ? ಈಗ ಏನೆಲ್ಲ ಅಂತಂದರೆ ಸಾಕಷ್ಟಿವೆ, ಅವನ್ನೆಲ್ಲ ಹೇಳಲಿಕ್ಕೆ ಇಂಥದ್ದು ಅಂಥದ್ದು ಅಂತ ಇಲ್ಲ. ಈಗ ತಂದೆ ಮತ್ತು ಮಗನ ಒಡನಾಟಗಳು, ಯಾಕೆಂತಂದರೆ ನಾವು ಅವ್ರನ್ನ ನಮ್ಮ ದೊಡ್ಡಪ್ಪ ಆಗಿದ್ರು ಕೂಡ ಅವ್ರನ್ನ ಬೇರೆ ಒಂದು ದೇವ್ರ ಸ್ಥಾನದಲ್ಲಿ ಯಾವ ದೇವ್ರ ಥರ ಇರ್ತಾರೆ ಅದೇ ರೀತಿ ನಾವು ನೋಡ್ಕೊಬಂದಂಥ ರೀತಿ. ಯಾಕೆಂತಂದರೆ ನಾವು ಹುಟ್ಟಾಗ್ಲಿಂದನೂ ಕೂಡ ಅವರು ಮಿನಿಸ್ಟ್ರ್ ಆಗಿದ್ದಂಥವ್ರು. ಸೊ ಆದ್ದರಿಂದ ಆ ಟೈಮಲ್ಲಿ ಒಂದು ಮಿನಿಸ್ಟ್ರು ಅಂತಂದರೆ ದೇವ್ರು ನೋಡ್ದಂಗೆ ಆಗೋದು. ಸೊ ನಾವು ಅದೇ ಒಂದು ನೆರಳಿನಲ್ಲಿ ಬಂದಿದ್ದ ವ್ಯಕ್ತಿ ಆದದ್ರಿಂದನೂ ಕೂಡ ಇವತ್ತವರೆಗೂ ಕೂಡ ಅವರು ನಮಗೆ ದೇವರೇ. ಇವತ್ತು ರಾಜಕಾರಣದಲ್ಲಿ ದೊಡ್ಡ ಹೆಸರು ಮಾಡಿದಂಥ ವ್ಯಕ್ತಿಗಳು ಕೂಡ SMK ಅವ್ರನ್ನ ಗುರುಗಳು ಅಂತ ಹೇಳಿ ಕರೀತಾ ಇದ್ರು. ನಿಮ್ಗೆ ಯಾವ ರೀತಿ ಮಾರ್ಗದರ್ಶನ ಕೊಡ್ತಾ ಇದ್ರು? ನಿಮಗೆಲ್ಲ ಏನೆಲ್ಲ ಹೇಳ್ತಾ ಇದ್ರು? ಈಗ ನನಗೆ ರಾಜಕಾರಣಕ್ಕೆ ತಂದವರೇ ಅವರು 2001ನಲ್ಲಿ ಅವ್ರನ್ನ ಜಿಲ್ಲಾ ಪಂಚಾಯತಿಗೆ ನಿಲ್ಲಿಸಿ 2002ನೇ ಇಸ್ವಿಗೆ ನನ್ನ ಅಧ್ಯಕ್ಷರನ್ನು ಮಾಡಿದ್ರು. ಸೊ ಆದ್ದರಿಂದ ಅವತ್ತಿಂದನೂ ಕೂಡ ಅವರು ನಮಗೆ ಮಾರ್ಗದರ್ಶನ ಕೊಡ್ಕೊಂಡೇ ಬರ್ತಾಯಿದ್ರು. ಅವ್ರು ಹೇಳಿದ್ದಂಥ ದಾರಿಲೇ ನಾವು ಹೋಗ್ತಾಯಿದ್ದೋ. ಈಗಲೂ ಕೂಡ ಅವ್ರು ಯಾವ ಥರ ಮಾರ್ಗದರ್ಶನ ಕೊಡ್ತಾಯಿದ್ರು, ಯಾವ ದಾರಿ ಹಾಕ್ಕೊಟ್ಟಿದ್ರು ಅದೇ ದಾರಿಲಿ ನಾನು ಇವತ್ತೂ ಕೂಡ ನಡ್ಕೊಂಡು ಹೋಗ್ತೀನಿ, ಮುಂದಕ್ಕೂ ಕೂಡ ನಡ್ಕೊಂಡು ಹೋಗ್ತೀನಿ. ವರ್ಣರಂಜಿತ ರಾಜಕಾರಣಕ್ಕೆ ಹೆಸರಾದವು ಸರ್ ಅವರು. ಶಿಸ್ತಿನ ರಾಜಕಾರಣಿ, ಸೃಜನಶೀಲ ರಾಜಕಾರಣಿ ಅಂತ ಹೇಳಿ ಕರೆಸ್ಕೊಳ್ತಾ ಇದ್ರು ಸರ್. ಖಂಡಿತವಾಗ್ಲೂ ಈಗ ಯಾರು ಅವ್ರನ್ನ ರಾಜಕಾರಣಿ ಅಂತಲೇ ಇರಲಿಲ್ಲ, ಎಲ್ಲರೂ ಅವ್ರನ್ನ ಒಬ್ಬರು ಸ್ಟೇಟ್ಸ್ಮನ್ ಅಂತಲೇ ಅನ್ನೋರು. ಸೊ ಆದ್ದರಿಂದ ಅವರು ಒಳ್ಳೆಯ ಒಬ್ಬ ನಮ್ಮ ಕುಟುಂಬದ ಹಿರಿಯ ಸದಸ್ಯರಾಗಿ, ನಮ್ಮ ತಂದೆಯಾಗಿ ಹಾಗೂ ಒಬ್ಬ ಒಳ್ಳೆ ಸ್ಟೇಟ್ಸ್ಮನ್ ಅನ್ನೋದಕ್ಕೆ ನಾನು ಇಚ್ಛೆ ಪಡ್ತೀನಿ. MLA ಆದರು, CM ಆದರು, ಸ್ಪೀಕರು, ಕೇಂದ್ರ ಸಚಿವರಾಗಿ ಎಲ್ಲ ಹುದ್ದೆಗಳನ್ನ ನಿರ್ವಹಿಸಿದ್ರು ಕೂಡ ಅವ್ರು ಯಾವತ್ತೂ ಹುಟ್ಟೂರಿನ ಪ್ರೀತಿ ಬಿಟ್ಟಿರಲಿಲ್ಲ, ಹುಟ್ಟೂರಿನ ಜನ ಬಿಟ್ಟಿರಲಿಲ್ಲ. ಈ ಹುಟ್ಟೂರಿನ ಪ್ರೀತಿ ಬಗ್ಗೆ ಏನೆಲ್ಲ ಹೇಳ್ತೀನಿ? ಈಗ ಖಂಡಿತವಾಗ್ಲೂ ನಾನು ಹೇಳ್ತೀನಲ್ಲ, ಯಾಕೆಂತಂದರೆ ಈಗ ನಮಗೆ ಆಗಲಿ ನಿಮಗೆ ಆಗಲಿ ಒಂದು ಹುಟ್ಟೂರಲ್ಲಿ ಹುಟ್ಟಿದಾಗ ಹುಟ್ಟೂರಿನ ಬಗ್ಗೆ ಅಷ್ಟೇ ಪ್ರೀತಿ ವಿಶ್ವಾಸ ಇರ್ತದೆ ಅವರ ಎಲ್ಲ ಕುಟುಂಬ. ಯಾಕೆಂದರೆ ನಮ್ಮದು ಒಂದು ಬಾಳಿ ಬದುಕಿದಂಥ ಕುಟುಂಬ. ಯಾಕೆಂದರೆ ಅವರಿಗೆ 8 ಜನ ಅಕ್ಕ ತಂಗಿದಿರಿದ್ದರು. ಸೊ ಅವ್ರಿಗೂ ಕೂಡ 5-6 ಜನ ಅವ್ರಿಗೂ ಕೂಡ ಮದುವೆ ಆಗಿದ್ದೆಲ್ಲ ನಮ್ಮ ಮದ್ದೂರು ಅಕ್ಕಪಕ್ಕದ ಗ್ರಾಮದವ್ರನ್ನೇ ಅವ್ರಿಗೂ ಕೂಡ ತಂದುಕೊಟ್ಟಿದ್ದು. ಸೊ ಅದರಿಂದ ನಮ್ಮದು ದೊಡ್ಡ ಕುಟುಂಬ. ಸೊ ಆದ್ದರಿಂದ ಅವರಿಗೆ ಅಷ್ಟೇ ಒಂದು ಪ್ರೀತಿ ನಮ್ಮ ಸೋಮನಹಳ್ಳಿ ಮದ್ದೂರು ಅಂತಂದರೆ ಅವ್ರಿಗೆ ಅಷ್ಟೇ ಪ್ರೀತಿ ಇತ್ತು. ಮೊದಲು ಇತ್ತು, ಈಗಲೂ ಕೂಡ ಸ್ವಲ್ಪ ದಿನದಿಂದ ನಮ್ಮ ಸೋಮನಹಳ್ಳಿಯಲ್ಲಿ ಇರುವಂಥ ಹನುಮಂತರಾಯನ ಗುಡಿನ ಜೀರ್ಣೋದ್ಧಾರ ಮಾಡಬೇಕು ಅಂತ ಅವ್ರ ಆಸೆ ಇತ್ತು. ಅದೇ ರೀತಿ ನಾವು ಈಗ 2 ತಿಂಗಳಿಂದ ಜೀರ್ಣೋದ್ಧಾರ ಮಾಡಿ ನಾವು ಲೋಕಾರ್ಪಣೆ ಮಾಡಿದ್ದೀವಿ. ನಿಮ್ಮನ್ನ ರಾಜಕಾರಣದ ಸಾಕಷ್ಟು ಪ್ರೋತ್ಸಾಹಿಸ್ತಾ ಇದ್ರು, ನಿಮ್ಮನ್ನು ಜಾಸ್ತಿ ಪ್ರೀತಿಸ್ತಾ ಇದ್ರು. ಒಂದು ರೀತಿ ನಿಮ್ಗೆ ಬ್ಯಾಕ್ ಬೋನ್ ಅಂತಲೇ ಹೇಳ್ಬೋದು. ಇವತ್ತು ಬ್ಯಾಕ್ ಬೋನ್ ಮುರಿದಿದೆ ಅಂತ ಈಗ ಅದೇ ಏನು ಅಂತಂದರೆ ಅವರು ನಮ್ಮ ಜೊತೆ ಇಲ್ಲ, ಅವರ ಆದರ್ಶಗಳು ಅವ್ರು ನಡ್ಕೊಬಂದಂಥ ದಾರಿ ನಮ್ಮ ಮುಂದೆ ಇದೆ. ಸೊ ಅದೇ ರೀತಿ ಏನು ಅಂತಂದರೆ ಈ ರಾಜಕಾರಣದಲ್ಲಿ ಅದೃಷ್ಟನೂ ಬೇಕು. ಸೊ ಆದ್ದರಿಂದ ಅವರು ನಮಗೆ ಆಶೀರ್ವಾದ ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ಏನಾಗಬೇಕು ಏನು ಅನ್ನೋದು ದೇವರು ನಮಗೆಲ್ಲ ವಿಧಿ ಬರೆದಿಟ್ಟಿದ್ದಾನೆ. ಸೊ ಹಂಗಾಗಿ ಅದು ಖಂಡಿತವಾಗ್ಲೂ ಅವ್ರ ಆಸೆ ಏನಿತ್ತು ಅದು ಖಂಡಿತವಾಗ್ಲೂ ನೆರವೇರುತ್ತೆ. ಇದಿಷ್ಟು SM ಕೃಷ್ಣ ಅವರ ತಮ್ಮನ ಮಗ ಗುರುಚರಣ್ ಅವರ ಭಾವುಕ ಮಾತುಗಳಾಗಿತ್ತು. ಕ್ಯಾಮ್ರಾ ಪರ್ಸನ್ ನವೀನ್ ಜೊತೆ ನಂದನ್ ರಾಮಕೃಷ್ಣ, ಏಷ್ಯಾನೆಟ್ ಸೋಮನಹಳ್ಳಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.